ಇನ್ನೊಂದು ಕಡೆ ನಮ್ಮ ಸಮಾಜದ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿ ಮತ್ತು ತಪೋವನ ವಿಧಾನಸೌಧದ ಮುಂದೆ ಹಾಕಲಿಕ್ಕೆ ಇವತ್ತಿನ ಸರ್ಕಾರ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗೆ ಸಿದ್ದರಾಮಯ್ಯ. ಹಾಗೆ ಹಂಪಿ ಯೂನಿವರ್ಸಿಟಿನಲ್ಲಿ ನಾನೊಂದು ಪತ್ರದ ಮೇಲೆ ಕೊಟ್ಟಂಥದ್ದು, ಲಕ್ಕಪ್ಪಗೌಡರು ವೈಸ್ ಚಾನ್ಸಲರ್, ನನಗೊಂದು ಪತ್ರ ಬರೆದಿದ್ದು, ಅದರ ಮೇಲೆ ಸನ್ಮಾನ್ಯ SM ಕೃಷ್ಣರವರು ಆದೇಶ ಮಾಡಿ ಹಂಪಿ ಯೂನಿವರ್ಸಿಟಿನಲ್ಲಿ ಮಹರ್ಷಿ ವಾಲ್ಮೀಕಿ ಅಧ್ಯಯನ ಪೀಠವನ್ನು ಮಾಡಿರುವಂಥ. ಸೊ ಅದರ ಜೊತೆಗೆ ಯಾವಾಗ ನರಸಿಂಹರಾಯರು ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಡಿಲಿಮಿಟೇಷನ್ ಆಫ್ 2001 ಪ್ರಕಾರ ರಿಸರ್ವೇಶನ್ ಅನ್ನು ಜಾಸ್ತಿ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ 7.5% STಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಡಿಲಿಮಿಟೇಷನ್ ಆಗಿರುವಂಥದ್ದು ಜಾರಿಗೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 18 ಜನ MLAಗಳಿದ್ದಾರೆ, 3 ಜನ MLCಗಳಿದ್ದಾರೆ, 3 ಜನ ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಅಲ್ಲಿಗೆ ಒಟ್ಟು 24 ಜನ ಬರೇ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಇರತಕ್ಕಂಥದ್ದಿದೆ. ಆದರೆ ಸಮಾಜದ ಮುಖ್ಯವಾಹಿನಿಯಲ್ಲಿ ಜನಸಾಮಾನ್ಯರು ಯಾರಿದ್ದಾರೆ, ಹಳ್ಳಿಗಳಲ್ಲಿರುವಂಥ, ಪಟ್ಟಣಗಳಲ್ಲಿರುವಂಥ ಈ ವರ್ಗದ ಜನರಿಗೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಸಿಕ್ಕಬೇಕಾಗಿರುವಂಥ ಸೌಲಭ್ಯಗಳು ಸಿಕ್ಕದೇ ಇರೋದ್ರಿಂದ ನೋಡಿ, ಈಗ ನಮ್ಮ ಪಕ್ಷದ ನೀತಿ ಇರ್ಬೋದು, ನಮ್ಮ ಸರ್ಕಾರದ ನೀತಿ ಇರ್ಬೋದು, 2013ರಲ್ಲಿ SCP TSP ಕಾಯ್ದೆ ಜಾರಿಗೆ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಇದಕ್ಕೆ ಮೂಲ ಕಾರಣ 1974ರ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗಳ ಸಮ್ಮೇಳನದಲ್ಲಿ ಮಾಡಿದಂಥ ರೆಸಲ್ಯೂಷನ್. ಸೊ SCP TSP ಪ್ರಕಾರ ಈಗ ನಮಗೆ ಕನಿಷ್ಠ 11,000 ಕೋಟಿಯಷ್ಟು ಮೀಸಲಿಡಬೇಕು ಅಭಿವೃದ್ಧಿಗೆ. ಲಾಸ್ಟ್ ಇಯರ್ 3,75,000 ಕೋಟಿ ಬಡ್ಜೆಟ್ ರಾಜ್ಯದಲ್ಲಿ. ಹಾಗೆ ರಾಷ್ಟ್ರದಲ್ಲಿ 52 ಲಕ್ಷ ಕೋಟಿ ರಾಷ್ಟ್ರದಲ್ಲಿ ಬಡ್ಜೆಟ್ ಈ ಸಾರಿ. ಸೊ ಈ ರಾಜ್ಯದ 3,75,000 ಕೋಟಿ ಬಹುಶಃ ಈ ಸಾರಿ 4 ಲಕ್ಷ ಕೋಟಿ ಆಗುವಂಥದ್ದಿದೆ. ರಾಷ್ಟ್ರದಲ್ಲಿ ಈಗಾಗಲೇ ಬಡ್ಜೆಟ್ ಆಗಿರೋದು 52 ಲಕ್ಷ ಕೋಟಿ. ರಾಷ್ಟ್ರದಲ್ಲೂ ಸಹ ಕೇಂದ್ರ ಸರ್ಕಾರ STಗಳಿಗೆ ಜನಸಂಖ್ಯೆಗೆ ಅನುಗುಣವಾಗಿ 7.5% ಅಂತ ಏನು ಇಟ್ಟಿದ್ದಾರೆ, ಜನಸಂಖ್ಯೆಗೆ ಅನುಗುಣವಾಗಿ ಈ ವರ್ಗದ ಜನರ ಪ್ರಗತಿಗೋಸ್ಕರ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಇದಕ್ಕೆ ಕೊಡುವಂಥದ್ರಲ್ಲಿ ಕೇಂದ್ರ ಸರ್ಕಾರವು ಎಲ್ಲೋ ಒಂದು ಕಡೆ ಒಂದು ರೀತಿಯ ತಾತ್ಸಾರ ಭಾವನೆಯನ್ನು ತೋರಿದ್ದಾರೆ. ರಾಜ್ಯ ಸರ್ಕಾರದವರು ಎರಡಕ್ಕೂ ಸೇರಿ SC and STಗೆ 38,000, ಈ ಸಾರಿ ಬಹುಶಃ 40,000. ಈಗ ನಮಗೆ 3,75,000 ಕೋಟಿನಲ್ಲಿ 7% ಬರೋದಿಲ್ಲ. ಯಾಕಂದ್ರೆ ಅಭಿವೃದ್ಧಿಗೆ ಬರುವಂಥದ್ದು 1,60,000 ಕೋಟಿ ಲಾಸ್ಟ್ ಇಯರ್. 7% ಅಂದ್ರೆ ಸೊ ಅದು 10,000 ಚಿಲ್ಲರೆ ಕೋಟಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸಮಾಜದವರಿಗೆ ಸ್ಪಷ್ಟವಾಗಿ ನಾವು ತೀರ್ಮಾನ ಮಾಡಿದ್ದೇವೆ, ಮತ್ತೆ ಈಗಾಗಲೇ ಒಂದ್ಸಾರಿ ಮುಖ್ಯಮಂತ್ರಿಗಳನ್ನು ಕಂಡಿದ್ದೇವೆ. ನಮ್ಮ ಸಮಾಜವನ್ನ ಮಹರ್ಷಿ ವಾಲ್ಮೀಕಿ ಬಯಸಿದಂಥ ಲೇಖನೀಯ ಸಂಸ್ಕೃತಿಯ ವ್ಯಾಪ್ತಿಗೆ, ವೈಚಾರಿಕ ಸಂಸ್ಕೃತಿಯ ವ್ಯಾಪ್ತಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಯಾರು ನಾವೆಲ್ಲ ಒಂದಿಷ್ಟು ಸಮಾನ ಮನಸ್ಕರಿದ್ದಾವೆ, ವಿಚಾರವಂತರಿದ್ದಾವೆ, ಇದನ್ನ ಮಾಡಬೇಕು ಅನ್ನುವಂಥ ಉದ್ದೇಶ. ಯಾಕಂದ್ರೆ ಅಲ್ಲೊಂದು ಇಲ್ಲೊಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಈ ವಡಿಬಡಿ ಸಂಸ್ಕೃತಿಯವರು ಕೆಲವರಿದ್ದಾರೆ. ಆ ವಡಿಬಡಿ ಸಂಸ್ಕೃತಿ ಯಾವುದೇ ಸಮಾಜದ ಪ್ರಗತಿಗೆ ಪೂರಕ ಅಲ್ಲ, ಅಭಿವೃದ್ಧಿಗೆ ಪೂರಕ ಅಲ್ಲ, ಅದು ಮಾರಕ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಇಡೀ ಸಮಾಜಕ್ಕೆ ಬಹುಶಃ ಈ ಒಂದು ಇನ್ಸ್ಟಿಟ್ಯೂಷನಲ್ ಎಜುಕೇಶನಲ್ ಸಿಸ್ಟಮ್ ಅನ್ನು ವಿಶ್ವವಿದ್ಯಾಲಯ ರೀತಿಯಲ್ಲಿ ಶಿಕ್ಷಣ ಕೊಡುವಂಥದ್ದು ಪ್ರಾರಂಭ ಆಗಿದ್ದು ಮಹರ್ಷಿ ವಾಲ್ಮೀಕಿ ಆಶ್ರಮದಿಂದ.
ಯಾವ ಲವಕುಶರ ತಂಡವನ್ನ ಎಲ್ಲ ರಂಗಗಳಲ್ಲಿ, ಎಲ್ಲ ಶಿಕ್ಷಣಗಳಲ್ಲಿ, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಧನುರ್ವಿದ್ಯೆ ಇರ್ಬೋದು, ಎಲ್ಲದರಲ್ಲಿ ಎಜುಕೇಟ್ ಮಾಡದಂಥವ್ರು ಮಹರ್ಷಿ ವಾಲ್ಮೀಕಿ, ಬೇರೆ ಯಾರನ್ನೋ ತಂದು ಇಟ್ಟವರಲ್ಲ. ಸೊ ಹಾಗಾಗಿ ಅವರ ವಂಶಸ್ಥರು, ಅವರ ಮಕ್ಕಳು, ಮೊಮ್ಮಕ್ಕಳು, ತಲೆಮಾರಿನ ಮಕ್ಕಳು ಯಾರಿದ್ದಾರೆ ಅವರನ್ನ ಈ ಮೈನ್ ಸ್ಟ್ರೀಮ್ಗೆ ಶಿಕ್ಷಣದ ಮೂಲಕ ತರಬೇಕು ಅನ್ನುವಂಥದ್ದು ಮತ್ತು ನಮ್ಮ ವೈಚಾರಿಕ ಚಿಂತನೆ ಬದಲಾವಣೆ ಆಗಿ ಸಮಾಜದ ಮುಖ್ಯವಾಹಿನಿಗೆ ಹೋಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸೇರಿದ್ದೇವೆ. ಸೊ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಕಡೆ ನಾವು ನಮ್ಮ ಜನರಲ್ಲಿ ಇರುವಂಥ ಸದ್ಗುಣಗಳ ಜೊತೆಗೆ ಮತ್ತಷ್ಟು ಉತ್ತಮ ಬದುಕಿನ ಗುಣಗಳನ್ನು ರೂಪಿಸ್ಕೊಳ್ತಕ್ಕಂಥ ಅದಕ್ಕೆ ಸಂಘಟಿತರಾಗುವಂಥದ್ದು ಒಂದು ಕಡೆ, ಎರಡನೇದು ನಮ್ಮ ಹಕ್ಕುಗಳಾಗಿರುವಂಥದ್ದು ಸರ್ಕಾರ ನಮಗೆ ಕೊಡುವಂಥ ಮೀಸಲಾತಿ ಮತ್ತು ಅನುದಾನ ಭಿಕ್ಷೆ ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರೇ ಹೇಳಿದಾಗೆ ಮೀಸಲಾತಿ ಭಿಕ್ಷೆ ಅಲ್ಲ, ಅನುದಾನ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕು. ನಮಗೆ ಕೊಡುವಂತ 10 ರಿಂದ 11 ಸಾವಿರ ಕೋಟಿ ಏನಿದೆ, 10 ರಿಂದ 11 ಸಾವಿರ ಕೋಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 1,000 ಕೋಟಿಯಷ್ಟು ಶಿಕ್ಷಣಕ್ಕೆ ನಮ್ಮ ಸಮಾಜಕ್ಕೆ ಇಡತಕ್ಕಂಥದನ್ನ ಮಾಡಬೇಕು. ನಮ್ಮ ಒತ್ತಾಯದ ಮೇರೆಗೆ ಒಂದು ಕಡೆ ಈಗ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಮುಂದೆ ವಾಲ್ಮೀಕಿ ಸ್ಟ್ಯಾಚ್ಯೂ ಹಾಕಿದ್ದೇವೆ, ವಾಲ್ಮೀಕಿ ತಪೋವನ ಮಾಡಿದ್ದಾರೆ. ಯಾರಿದ್ದಾರೆ ಅಂತವರು ಇಲ್ಲ ಟ್ರಸ್ಟ್ ಅಥವಾ ಒಂದು NGO ಮಾಡಿ ಅದರ ಮೂಲಕ ಸರ್ಕಾರದ ಜೊತೆಯಲ್ಲಿ ಒಂದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಥವಾ ಬುಡಕಟ್ಟು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವನ್ನ ರಾಜ್ಯದಲ್ಲಿ ಹೇಗೆ ಮಧ್ಯಪ್ರದೇಶದಲ್ಲಿ ಪರಿಶಿಷ್ಟ ಟ್ರೈಬಲ್ ಯೂನಿವರ್ಸಿಟಿ ಇದೆ ಅದೇ ರೀತಿಯಲ್ಲಿ ಇಲ್ಲಿ ಮಾಡುವಂಥದಕ್ಕೆ ನಾವು ಒಂದು ಇರುವಂತಹ ಸಂಘ ಸಂಸ್ಥೆಯಿಂದನೋ ಸೊ ನಮ್ಮ ಸಮಾಜದಿಂದ ಒಂದು ಸಂಘ ಸಂಸ್ಥೆಯ ಮೂಲಕ ಸರ್ಕಾರದ ಜೊತೆಯಲ್ಲಿ ಸಹಭಾಗಿತ್ವದ ಜೊತೆಯಲ್ಲಿ ಅದು ಮೆಡಿಕಲ್ ಇರಬಹುದು, ಇಂಜಿನಿಯರಿಂಗ್ ಇರಬಹುದು, ಲಾ ಇರಬಹುದು ಅಥವಾ ನರ್ಸಿಂಗ್ ಇರಬಹುದು, ಇನ್ನಿತರ ಟೆಕ್ನಿಕಲ್ ಕೋರ್ಸ್ಗಳಿಂದ ಹಿಡಿದು ಪ್ರೈಮರಿಯಿಂದ ಮಾಸ್ಟರ್ ಡಿಗ್ರಿವರೆಗೂ ಸಹ ಶಿಕ್ಷಣಗಳನ್ನು ತೆರೆಯೋ ಶಿಕ್ಷಣ ಸ್ಕೂಲು ಶಾಲೆಗಳನ್ನು ತೆಗಿತಕ್ಕಂಥದಕ್ಕೆ ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನು ಮಾಡಿದ್ದೇವೆ. ಒಂದು ಸಾರಿ ಆಗಲೇ January 26 ಒಂದು ಸಭೆ ಮಾಡಿದ್ವಿ. ಆ ಸಭೆಯ ಮಾಹಿತಿಯನ್ನು ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ. ಸೊ ಸಂವಿಧಾನದ ಆರ್ಟಿಕಲ್ 340 ಹಿಂದುಳಿದವರನ್ನ ಗುರುತಿಸ್ತಕ್ಕಂಥದ್ದು, ಆರ್ಟಿಕಲ್ 341 ಪರಿಶಿಷ್ಟ ಜಾತಿಯವರನ್ನ ಗುರುತಿಸ್ತಕ್ಕಂಥದ್ದು, ಆರ್ಟಿಕಲ್ 342 ಟ್ರೈಬಲ್ಸ್ ಅನ್ನ ಪರಿಶಿಷ್ಟ ಪಂಗಡದವರನ್ನ ಗುರುತಿಸ್ತಕ್ಕಂಥ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿದರು. ಇಡೀ ವಿಶ್ವಕ್ಕೆ ಮನುಕುಲಕ್ಕೆ ಸುಮಾರು 7,000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ, ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದ. ಸುಮಾರು 7,000 ವರ್ಷಗಳ ಹಿಂದೆ ಇವತ್ತು ಪ್ರಪಂಚದಲ್ಲಿ ಪ್ರಸ್ತಾಪ ಮಾಡತಕ್ಕಂಥ ಆರ್ಥಿಕ ನೀತಿ ಇರ್ಬೋದು, ಸಾಮಾಜಿಕ ನೀತಿ ಇರ್ಬೋದು, ನ್ಯಾಯ ನೀತಿ ಇರ್ಬೋದು, ಸಾಮರಸ್ಯದ ವಿಚಾರ ಇರ್ಬೋದು, ಇವೆಲ್ಲವನ್ನು ಸಹ ಮಹರ್ಷಿ ವಾಲ್ಮೀಕಿ ರಾಮಾಯಣದ ಮೂಲಕ ಪ್ರಪಂಚಕ್ಕೆ ಕೊಟ್ಟಿರುವಂಥ ಆದಿಕವಿ, ಮಾನವತಾವಾದಿ, ಯೋಧ. ಸೊ ಹಾಗೆ ಎಲ್ಲ ವಿಚಾರಗಳಲ್ಲಿ ಸಮಾಜದ ಒಳಿತನ್ನು ಬಯಸುವಂಥ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಾಗಿರುವಂಥ ನಾವುಗಳು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳನ್ನು ನಂಬುವಂಥವರು ಸಮಾಜದಲ್ಲಿ ಅನೇಕ ವರ್ಗದ ಜನರಿದ್ದಾರೆ. ಆದರೆ ಅವರ ವಂಶಸ್ಥರು ದೇಶದಲ್ಲಿ 10 ಕೋಟಿ ಜನ ಇದ್ದಾರೆ ಇಡೀ ಭಾರತದಲ್ಲಿ.
ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಈ ವಾಲ್ಮೀಕಿ ವಂಶಸ್ಥರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಯಾವ ಪಾಲು ಸಿಗಬೇಕಾಗಿತ್ತೋ ಈ ಸಮಾಜಕ್ಕೆ ಆ ಪಾಲು ಇವತ್ತು ಸಿಕ್ಕಿಲ್ಲ ಅನ್ನುವಂಥ ಕೊರಗು, ನೋವು ನಮ್ಮ ಸಮಾಜಕ್ಕಿದೆ. ಸಂವಿಧಾನದ ಆರ್ಟಿಕಲ್ 340 ಹಿಂದುಳಿದವರನ್ನು ಗುರುತಿಸ್ತಕ್ಕಂಥದ್ದು. ಆರ್ಟಿಕಲ್ 341 ಪರಿಶಿಷ್ಟ ಜಾತಿಯವರನ್ನು ಗುರುತಿಸ್ತಕ್ಕಂಥದ್ದು. ಆರ್ಟಿಕಲ್ 342 ಟ್ರೈಬಲ್ಸ್ ಅನ್ನ, ಪರಿಶಿಷ್ಟ ಪಂಗಡದವರನ್ನು ಗುರುತಿಸ್ತಕ್ಕಂಥದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿದರು. ಇಡೀ ವಿಶ್ವಕ್ಕೆ, ಮನುಕುಲಕ್ಕೆ ಸುಮಾರು 7,000 ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ, ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡಿದ್ದರು. ಸುಮಾರು 7,000 ವರ್ಷಗಳ ಹಿಂದೆ ಇವತ್ತು ಪ್ರಪಂಚದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಆರ್ಥಿಕ ನೀತಿ ಇರ್ಬೋದು, ಸಾಮಾಜಿಕ ನೀತಿ ಇರ್ಬೋದು, ನ್ಯಾಯ ನೀತಿ ಇರ್ಬೋದು, ಸಾಮರಸ್ಯದ ವಿಚಾರ ಇರ್ಬೋದು, ಇವೆಲ್ಲವನ್ನು ಸಹ ಮಹರ್ಷಿ ವಾಲ್ಮೀಕಿ ರಾಮಾಯಣದ ಮೂಲಕ ಪ್ರಪಂಚಕ್ಕೆ ಕೊಟ್ಟಿರುವಂಥ ಆದಿಕವಿ, ಮಾನವತಾವಾದಿ, ಯೋಧ. ಸೊ ಹಾಗೆ ಎಲ್ಲ ವಿಚಾರಗಳಲ್ಲಿ ಸಮಾಜದ ಒಳಿತನ್ನು ಬಯಸುವಂಥ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಾಗಿರುವಂಥ ನಾವುಗಳು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರಷ್ಟೇ ಅಲ್ಲ, ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳನ್ನು ನಂಬುವಂಥವರು ಸಮಾಜದಲ್ಲಿ ಅನೇಕ ವರ್ಗದ ಜನರಿದ್ದಾರೆ. ಆದರೆ ಅವರ ವಂಶಸ್ಥರು ದೇಶದಲ್ಲಿ 10 ಕೋಟಿ ಜನ ಇದ್ದಾರೆ ಇಡೀ ಭಾರತದಲ್ಲಿ. ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ ಇದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಈ ವಾಲ್ಮೀಕಿ ವಂಶಸ್ಥರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಯಾವ ಪಾಲು ಸಿಗಬೇಕಾಗಿತ್ತೋ ಈ ಸಮಾಜಕ್ಕೆ ಆ ಪಾಲು ಇವತ್ತು ಸಿಕ್ಕಿಲ್ಲ ಅನ್ನುವಂಥ ಕೊರಗು, ನೋವು ನಮ್ಮ ಸಮಾಜಕ್ಕಿದೆ.